ನಾನು ಈ ಸತಿ ಬಸವ ಜಯಂತಿ ಆಚರಣೆಗೆ ಒಂದು ವಿಶೇಷವಾದ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಪರಮ ಸುಖಿ ಧಾಮ ಅಂತ ಮತ್ತು ಪ್ರೀತಿಯ ಮಡಿಲು ಅಂತ. ನೋಡಿ, ಬಸವಣ್ಣವ್ರನ್ನ ಫೋಟೋಗೆ ಒಳ್ಳೆ ಅಲಂಕಾರ ಮಾಡಿದ್ದಾರೆ ಬಸವ ಜಯಂತಿ ಪ್ರಯುಕ್ತ. ಬನ್ನಿ, ಇನ್ನಷ್ಟು ವಿವರಗಳನ್ನ ನಿಮಗೆ ಹೇಳ್ತೀನಿ ನಾನು. ನಮಸ್ತೆ ಎಲ್ಲರಿಗೂ. ನಾನಿವಾಗ ಜ್ಞಾನಭಾರತಿ ಹತ್ರ ಇರೋ ನಾಗದೇವನಹಳ್ಳಿಯಲ್ಲಿರೋ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿ ಜ್ಞಾನ ಮಂಟಪದ ಹತ್ರ ಇದ್ದೀನಿ. ಆ ಮಂಟಪಕ್ಕೆ ಹೊಂದ್ಕೊಂಡಂಗೆ ಅದೇ ಒಂದು ಸಂಸ್ಥೆಗೆ ಸಂಬಂಧಪಟ್ಟ, ಅಂದರೆ ಸಿದ್ಧಗಂಗಾ ಶ್ರೀ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ಒಂದು ಆಶ್ರಮಕ್ಕೆ ಬರ್ತಾಯಿದ್ದೀನಿ. ಅಂದರೆ ಇದೊಂದು ವೃದ್ಧಾಶ್ರಮ, ಅಂದರೆ ಪರಮ ಸುಖಿ ಆಶ್ರಮ ಅಂತ. ಒಂದು ಇಲ್ಲೆಲ್ಲ ಏನಂದರೆ ಇದೊಂದು ಸೀನಿಯರ್ ಸಿಟಿಸನ್ ಹೋಮ್ ಇದು. ಆ್ಯಕ್ಚುಲಿ ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ನಾನು ಇಲ್ಲಿ ಬಂದು ಒಂದು ಬಸವ ಜಯಂತಿ ಆಚರಣೆಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಏನಿದು ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇದೊಂದು ಮೇಯ್ನು ಎಂಟ್ರಿ ಪಾಯಿಂಟು. ಇಲ್ಲೇನಿದ್ರು ಸ್ವಲ್ಪ ಎಲ್ಲ ಗವರ್ನೆನ್ಸ್ ಮಾಡ್ತಾರೆ, ಯಾಕಂದರೆ ಇದೊಂದು ಸೀನಿಯರ್ ಸಿಟಿಸನ್ ಹೋಮ್ಸ್ ಆಗಿರೋದ್ರಿಂದ ಯಾರು ಎಷ್ಟು ಗಂಟೆ ಒಳಗಡೆ ಬಂದರು ಮತ್ತು ವಿಸಿಟರ್ಸ್ದು ಎಲ್ಲ ಸ್ವಲ್ಪ ಲೆಕ್ಕ ಇಡ್ತಾರೆ. ಇದು ಬಂದು ಇಲ್ಲಿ ಫೌಂಡೇಶನ್ ಸ್ಟೋನು ಶಿವಕುಮಾರ ಸ್ವಾಮೀಜಿ ಸಿದ್ಧಗಂಗಾ ಮಠ ಸ್ವಾಮಿಗಳಿಂದ ಇದು ಉದ್ಘಾಟನೆ ಹೊಂದಿದೆ. ಮತ್ತು ಸುತ್ತೂರು ಶ್ರೀಗಳು ಇದ್ದರು, BS ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದರು. ಮತ್ತು ಇದ್ರ ಹಿಂದೆ ಭಾಳ ಪರಿಶ್ರಮ ಪರಮಶಿವಯ್ಯ ಅವ್ರದ್ದು ಇದೆ. ಲಿಂಗಾಯತ ವೀರಶೈವ ಲಿಂಗಾಯತ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರವರು, ಅವರ ಒಂದು ಕಾಳಜಿಯಿಂದ ಇದೊಂದು ಉದ್ಘಾಟನೆ ಆಗಿದೆ ಈ ಬಿಲ್ಡಿಂಗು. ಹಾಗೆ ಇವತ್ತು ಬಸವನ ಜಯಂತಿ ಪ್ರಯುಕ್ತ ಹೊಸಲಿಗೆಲ್ಲ ಹೂವೆಲ್ಲ ಹಾಕಿ ತಲೆಬಾಗಿಲಿಗೆಲ್ಲ ತೋರಣ ಕಟ್ಟಿ ಅಲಂಕಾರ ಮಾಡಿಟ್ಟಿದ್ರು. ಈಗ ಬನ್ನಿ ಒಳಗಡೆ ಹೋಗುವ ಏನೇನು ನಡೀತಾ ಇದೆ ಅನ್ನೋದನ್ನ ನಾನು ನಿಮಗೆ ಒಂದೊಂದೇ ತಿಳಿಸ್ಕೊಡ್ತೀನಿ. ಒಳಗಡೆ ಬರ್ತಿದ್ದಂಗೆ ನಮಗೆ ರಿಸೆಪ್ಷನ್ ಸೆಂಟರ್ ಸಿಗುತ್ತೆ. ಪಕ್ಕದಲ್ಲೇ ಮ್ಯಾನೇಜರ್ ಕ್ಯಾಬಿನು ಇದೆ ಮತ್ತು ಲಿಫ್ಟ್ ಫೆಸಿಲಿಟಿ ಇದೆ. ಇದು ಟೋಟಲ್ 4 ಫ್ಲೋರ್ ಇರೋದ್ರಿಂದ ಲಿಫ್ಟನ್ನು ಫೆಸಿಲಿಟಿ ಇದೆ. ಈ ಸ್ಟೆಪ್ಸು ಡಿಸ್ಟೆನ್ಸನ್ನು ಕೂಡ ಹತ್ತಿರ ಇರೋದ್ರಿಂದ ಸ್ವಲ್ಪ ವಯಸ್ಸಾದ್ರಿಗೆ ಹತ್ತಕ್ಕೂ ಸ್ವಲ್ಪ ಅನುಕೂಲವಾಗಿದೆ. ಇದು ನೋಡಿ, ಇದು ಕಾರಿಡಾರ್ ಪಕ್ಕದಲ್ಲಿ ನಿಮಗೆ ಇಲ್ಲಿ ಹೋಗ್ತಿದ್ದಂಗೆ ರೈಟ್ ಸೈಡಲ್ಲಿ ನಿಮಗೆ ಒಂದು ಪ್ರಾರ್ಥನಾ ಮಂದಿರ ಸಿಗುತ್ತೆ. ಇಲ್ಲೇ ಇವತ್ತಿನ ಒಂದು ಪೂಜೆನ ವ್ಯವಸ್ಥೆ ಮಾಡಿದರು. ನೋಡಿ, ಎಲ್ಲರೂ ನಡೆದಿದ್ದಾರೆ, ಎಲ್ಲ ಹಿರಿಯ ನಾಗರಿಕರು ಕೂತಿದ್ದಾರೆ. ಇದು ಬಂದು ಇವ್ರದ್ದು ಒಂದು ಪೂಜಾ ರೂಮ್ ಇದು. ಅಂದರೆ ಇವರೇನು ಈಗ ವೀರಶೈವರು ಸ್ವಲ್ಪ ಈ ಲಿಂಗ ಪೂಜೆ ಮಾಡ್ತಾರಲ್ಲ, ಆತ್ಮಲಿಂಗದ ಪೂಜೆ, ಆ ಪೂಜೆಗೆ ಏನು ಅನುಕೂಲ ಆಗಬೇಕು ಆ ಥರ ಇದೆ. ಮತ್ತು ಒಳ್ಳೆ ಭಾಳ ಗ್ರಾನೈಟಿಂದ ಅಲಂಕೃತಗೊಂಡಿರುವಂಥ ಒಂದು ಭಾಳ ಪೂಜಾ ಮಂಟಪನೂ ಭಾಳ ಚೆನ್ನಾಗಿದೆ. ಶಿವಕುಮಾರ ಸ್ವಾಮಿ ಫೋಟೋ ಇದೆ, ಹಾಗೆಯೇ ಅವರ ಪಾದುಕೆ ಕೂಡ ಇದೆ. ಅವರು ಬಳಸ್ತಿದ್ದಂಥ ಒಂದು ಪಾದುಕೆಯನ್ನು ಕೂಡ ಒಂದು ಜೊತೆ ಇಲ್ಲಿಟ್ಟಿದ್ದಾರೆ. ಆ ಪಾದುಕೆಗೆ ಪೂಜೆ ಆಗುತ್ತೆ. ಈ ಥರ ಇದೆ ನೋಡಿ ಪೂಜಾ ರೂಮು, ಭಾಳ ಚೆನ್ನಾಗಿದೆ. ಒಂದೇ ಸತಿ ಒಂದು 5 ಜನ ಕೂತು ಲಿಂಗ ಪೂಜೆ ಮಾಡ್ಕೋಬೋದು. ಆತ್ಮಲಿಂಗ ಪೂಜೆ ಮಾಡೋಷ್ಟು ಇದಿದೆ. ಅಲ್ಲೇನೇ ಕೂಡ ಈ ನಲ್ಲಿ ವ್ಯವಸ್ಥೆ ಎಲ್ಲ ಇದೆ. ಅವರಿಗೆಲ್ಲ ಸ್ವಲ್ಪ ವಿಷಯಕ್ಕೆ ಸ್ವಲ್ಪ ಎಲ್ಲ ಇದಕ್ಕೆ ನೀರು ಬೇಕಲ್ಲ, ಹಾಗಾಗಿ ಆ ನಲ್ಲಿ ವ್ಯವಸ್ಥೆನೂ ಕೂಡ ಅಲ್ಲೇ ಮಾಡಿಕೊಟ್ಟಿದ್ದಾರೆ. ಒಂದು 5 ಜನ ಒಂದೇ ಕಾಲದಲ್ಲಿ ಕೂತು ಪೂಜೆ ಮಾಡುವಷ್ಟು ಒಂದು ವ್ಯವಸ್ಥೆ ಇದೆ ಇಲ್ಲಿ. ಒಳ್ಳೆ ಭಾಳ ಚೆನ್ನಾಗಿರೋವಂಥ ಒಂದು ಪೂಜಾ ರೂಮ್ ಇದೆ ನೋಡಿ. ಈ ಥರ ಇದೆ, ಭಾಳ ಅಚ್ಚುಕಟ್ಟಾಗಿದೆ, ಭಾಳ ನೆಮ್ಮದಿಯಾಗಿದೆ. ಯಾವುದೇ ರೀತಿಯ ಒಂದು ಗೊಂದಲ ಇಲ್ಲ, ಒಂಥರ ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲಿ. ಮತ್ತು ಈಗ ಇದರೊಳಗಡೆ ಹೋದರೆ ಈಗ ಇದೊಂದು ಆಡಿಟೋರಿಯಂ ಥರ, ಚಿಕ್ಕದೊಂದು ಆಡಿಟೋರಿಯಂ ಥರ ಇಲ್ಲಿ ಬಸವ ಜಯಂತಿ ಆಚರಣೆಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಬಂದೆಲ್ಲ ಆಲ್ಮೋಸ್ಟ್ ಇಲ್ಲಿ ಏನಿದ್ದಾರೆ ಸೀನಿಯರ್ ಸಿಟಿಸನ್ಸ್ ಎಲ್ಲ ಬಂದು ಕೂತಿದ್ದಾರೆ. ಮಹಿಳೆಯರು ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಹಿರಿಯ ನಾಗರಿಕ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ಬಸವಣ್ಣ ಫೋಟೋ ಮಾಡಿ ಇಟ್ಟಿದ್ದಾರೆ. ಒಳ್ಳೆ ರಂಗೋಲಿ ಬಿಟ್ಟು ಒಳ್ಳೆ ದೊಡ್ಡದೊಂದು ದೀಪ ಇಟ್ಟು ಅಲಂಕಾರ ನಡೀತಾ ಇದೆ. ಇನ್ನು ಆದಮೇಲೆ ಸ್ವಲ್ಪ ಪೂಜೆ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲ ಇಲ್ಲಿರುವಂಥ ಈ ಆಶ್ರಮದಲ್ಲಿರೋ ಆಶ್ರಮವಾಸಿಗಳು, ಈ ಪರಮಸುಖಿ ಧಾಮದ ಒಬ್ಬರು ಆಶ್ರಮ. ಪೂಜೆ ಮುಗಿತಿದ್ದಂಗೆ ನಾವು ಹೋಗೋದು ಪ್ರಸಾದದ ಕಡೆಗೆ. ಇದು ಈ ಆಶ್ರಮದ ಒಂದು ಡೈನಿಂಗ್ ಹಾಲು, RO ವಾಟರ್ ಪ್ಯೂರಿಫೈಯರ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಈ ಥರ ನಿಮಗೆ ಚೇರು ಮತ್ತು ಟೇಬಲ್ ವ್ಯವಸ್ಥೆ ಮಾಡಿದ್ದಾರೆ. ಇದೊಂಥರ ವಿಶಿಷ್ಟವಾದ ಒಂದು ಚೇರ್ ಇದು. ಅಂದರೆ ನೀವು ಅಲ್ಲೇ ಮರ್ಚಿ ಅಲ್ಲೇ ಹಿಂಗೆ ಇಡೋಕ್ಕೆ ಒಂಥರ ಇದು ಸ್ಪೇಸ್ನ ಉಳಿಸುತ್ತೆ. ಹಾಗೆಯೇ ಮತ್ತು ಈ ಚೇರ್ನ ಆ ಕಡೆ ಈ ಕಡೆ ನೀವು ಎಲ್ಲೂ ತೊಗೊಂಡು ಹೋಗೋಕ್ಕಾಗಲ್ಲ, ಇಲ್ಲೇ ಫಿಕ್ಸ್ಡ್ ಆಗಿ ಇಲ್ಲಿರುತ್ತೆ. ಇದೊಂಥರ ಹೊಸ ಸಿಸ್ಟಮ್ಮು, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಭಾಳ ಅಚ್ಚುಕಟ್ಟಾಗಿದೆ, ಸ್ವಲ್ಪ ವಿಶಾಲವಾಗಿ ಇದೆ. ಅಟ್ ಎ ಟೈಮ್ ಒಂದು 50 ಜನ ಕೂತು ಊಟ ಮಾಡೋವಷ್ಟು
ವಿಶಾಲವಾಗಿ ಇದೆ. ಇದು ಬಂದು ಅಡುಗೆ ಮನೆ. ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇದೊಂದು ದೊಡ್ಡ ಒಂದು ವಿಭೂತಿ ಕಟ್ಟು. ಈ ವೀರಶೈವ ಪರಂಪರೆಯಲ್ಲಿ ವಿಭೂತಿಗೆ ಅದೇ ಆದ ಒಂದು ಸ್ಥಾನಮಾನ ಇರುತ್ತೆ. ಇದು ಆರ್ ವಿ ಭದ್ರಯ್ಯ ಅವರು ಭಾಳ ಸಮಾಜ ಸೇವಕರು ಮತ್ತು ಒಳ್ಳೆಯ ಗ್ರಂಥಿಗೆ ವ್ಯಾಪಾರಿಗಳು ರಾಜಾಜಿನಗರದಲ್ಲಿ. ಅವ್ರು ಬಂದು ಇದನ್ನು ಡೊನೇಟ್ ಮಾಡಿದ್ದಾರೆ. ಮತ್ತು ಇದು ವಿಭೂತಿ ಖಾಲಿ ಆದವೂ ಕೂಡ ಅವರೇ ತಂದು ಇಡ್ತಾರಂತೆ. ಈಗ ನಾವು ಅಡುಗೆ ಮನೆ ಒಳಗಡೆ ಪ್ರವೇಶ ಆಗ್ತಾಯಿದ್ದೀವಿ. ಭಾಳ ವಿಶಾಲವಾಗಿದೆ ಅಡುಗೆ ಮನೆ ಮತ್ತು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅದೃಷ್ಟಕ್ಕೆ ಈಗ ಸ್ವಲ್ಪ ಗ್ಯಾಸಿಂದಲೂ ಸಮಸ್ಯೆ ನಡೀತಾ ಇದೆ. ಇವರಿಗೆ ಪ್ರಿಯಾರಿಟಿಯಲ್ಲಿ ಗ್ಯಾಸ್ ಕೊಡ್ತಾ ಇದ್ದಾರಂತೆ. ಇದು ನೋಡ್ರಿ, ಒಂದು ಉಪ್ಪಿನಕಾಯಿ ಹಬ್ಬದ ಊಟ ಸರಿ ತಯಾರಿದೆ. ಕೋಸಂಬರಿ, ಪಲ್ಯ, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾರಂತೆ, ರೈಸು. ಮತ್ತು ಇದು ಬಂದು ಪಾನಕ ಮತ್ತು ಇದು ಮಜ್ಜಿಗೆ, ಕಾಯಿ ಮಾಡಿದ್ದಾರೆ, ಒಬ್ಬಟ್ಟಿಗೆ ತುಪ್ಪ ಮತ್ತು ಹೋಳಿಗೆ ಇಟ್ಟಿದ್ದಾರೆ. ಇವರು ಭಟ್ರು. ಇವರಿಬ್ಬರು ದಂಪತಿಗಳು ಇಲ್ಲಿ ಭಾಳ ವರ್ಷದಿಂದ ಸೇವೆ ಸಲ್ಲಿಸ್ಕೊಂಡು ಇಲ್ಲೇ ಇದ್ದಾರಂತೆ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಪಾಪ ಅವರು. ಮತ್ತು ಇದೊಂದು ಪ್ರತಿದಿನ ತಿಂಡಿ ಮೆನ್ಯೂ. ಇದು ವಾರದ ತಿಂಡಿ ವಿವರ. ಒಂದೊಂದು ದಿವಸ ಭಾನುವಾರ ಉಪ್ಪಿಟ್ಟು, ಚಿತ್ರಾನ್ನ, ಸೋಮವಾರ, ಮಂಗಳವಾರ ಅವಲಕ್ಕಿ ಮತ್ತು ತಟ್ಟೆ ಇಡ್ಲಿ, ಆ ಥರ ಒಂದೊಂದು ದಿವಸ ಒಂದೊಂದು ಥರ. ಪೊಂಗಲ್ಲು, ರವೆ ಇಡ್ಲಿ, ದೋಸೆ, ಈ ಥರ ಎಲ್ಲ ಒಂದೊಂದು ದಿವಸನೂ ಒಂದೊಂದು ಥರ ಇಲ್ಲಿ ತಿಂಡಿಗಳು ಮಾಡ್ತಾಯಿದ್ದಾರೆ. ಇವರು ಬಂದು ಈಗ ಹೆಡ್ ಕುಕ್ ಇಲ್ಲಿ. ಇವರು ಯಜಮಾನರು ಭಾಳ ವರ್ಷದಿಂದ ಇಲ್ಲಿ ಒಳ್ಳೆಯ ನುರಿತವಾದ ಒಂದು ಕುಕ್ ಇಲ್ಲಿ ಚೆನ್ನಾಗಿ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈ 3 ಜನ ಸಿಬ್ಬಂದಿಗಳು ಸೇರಿಕೊಂಡು ಒಳ್ಳೆ ಪುಣ್ಯದ ಕೆಲಸ ಮಾಡ್ತಾಯಿದ್ದಾರೆ. ಈಗ ಇದು ನಮ್ಮ ಅಡುಗೆ ಮನೆಯ ಚಿತ್ರಣ. ಆಮೇಲೆ ಇದನ್ನು ತಿಂದು ನಾನು ಸವಿದು ನೋಡ್ತೀನಿ ಊಟ ಹೇಗಿರುತ್ತೆ ಅಂತ. ಓಕೆ. ನನ್ನ ಹೆಸರು ಗಿರಿಜೇಶ್ವರ್ ಅಂತ. ನನ್ನ ಏಜು 71. ನಾನು ಇಲ್ಲಿಗೆ ಬಂದು 2 ವರ್ಷ ಆಯಿತು. ಸರ್ ನಮಸ್ತೆ. ನನ್ನ ಹೆಸರು ಗುರುಸಿದ್ದಪ್ಪ ಅಂತ. ಸರ್ ನನ್ನ ವಯಸ್ಸು 69 ವರ್ಷ. ಸರ್ ನಾನು ಈ ಸರ್ ನಮಸ್ಕಾರ. ನಮಸ್ತೆ ಸರ್. ನನ್ನ ಹೆಸರು ಚೆನ್ನಯ್ಯ ಅಂತ. ಸರ್ ಸರ್ಕಾರಿ ಶಾಲಾ ಶಿಕ್ಷಕ, ನಿವೃತ್ತ ಸರ್ಕಾರಿ ಶಾಲಾ ಶಿಕ್ಷಕ. ಸರ್ ನಮಸ್ತೆ. ನಮಸ್ತೆ. ನನ್ನ ಹೆಸರು ಬಸಪ್ಪ ಅಂತ. ಸರ್ ನಾನು KSRTCಲಿ ಟ್ರಾಫಿಕ್ ಕಂಟ್ರೋಲ್ ಕೆಲಸ ಮಾಡಿ ನಿವೃತ್ತಿ ಒಂದು. ಈಗ ನನಗೆ 73 ವರ್ಷ ವಯಸ್ಸು. ಇಯರ್ಸ್ ಕಂಪ್ಲೀಟ್ ಆಗಿದೆ. ಪರಮ ಸುಖಿಧಾಮ ಮತ್ತು ಪ್ರೀತಿಯ ಮಡಿಲು ಅಂತ ಹೆಸರಿದೆ. ಅದೇ ಥರ ಪ್ರೀತಿಯಿಂದ ಇಲ್ಲಿ ನಮ್ಮನ್ನು ನೋಡ್ಕೊತಾ ಇದ್ದಾರೆ. ಈ ಓಲ್ಡ್ ಏಜ್ ಹೋಮ್ಗೆ ಒಂದು 2 ವರ್ಷ ಆಗಿದೆ. ಓಕೆ ಸರ್. 2 ವರ್ಷದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಇದು ಅದೇ ಸಂಸ್ಥೆಗೆ ವೀರಶೈವರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು, ಯಾರೋ ನೋಡ್ಕೊಳ್ಳಿಲ್ಲದೆ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸಂಘದವರು ಈ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಒಂದು ಪರಮ ಸುಖಿಧಾಮ ಅಂತ ಒಂದು ಸಂಸ್ಥೆಯನ್ನು ಮಾಡಿ, ನನಗೆ ಗಂಡು ಮಕ್ಕಳು ಇಲ್ದಿರೋ ದಿವಸ ಹೆಣ್ಮಕ್ಳು ಮನೇಲಿ ಇರೋ ಮನಸ್ಸಿಲ್ಲದೆ ನನಗೆ ಸ್ವಇಚ್ಛೆಯಿಂದ ಬಂದು ನಮ್ಮ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯಿಂದ ಮಾಡಿರುವ ಪರಮ ಸುಖಿಧಾಮ ಅಂತ ಒಂದು ಸಂಸ್ಥೆಯಲ್ಲಿ ಬಂದು ಆಶ್ರಯ ಪಡ್ಕೊಂಡಿದ್ದೀನಿ. ಈ ಸೀನಿಯರ್ ಸಿಟಿಸನ್ ಹೋಮ್ ಇದು ತುಂಬ ಚೆನ್ನಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಇಟ್ ಈಸ್ ಎ ಲೈಬ್ರರಿ. ಇಲ್ಲಿ ಬೆಳಿಗ್ಗೆ ಹೊತ್ತು ಪೇಪರ್ಗಳು ಬರುತ್ತೆ. ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯಿಂದ ಪರಮಶಿವಯ್ಯ ಅಂತ ಅಂದ್ಬಿಟ್ಟು BS ಪರಮಶಿವಯ್ಯ ಅನ್ನೋರು ಅಧ್ಯಕ್ಷರು. ಈ ಸಂಸ್ಥೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಯಾರೋ ನೋಡ್ಕೊಳ್ಳೋದಿದ್ದಾರೆ ಅಂದರೆ ನಾನು ಬಂದು ಇವಾಗ ಇಲ್ಲಿ ಸೇರ್ಕೊಂಡಿದ್ದೀನಿ. ಆಶ್ರಯದಲ್ಲಿ ನಮಗೆ ತಿಂಡಿ, ಊಟ, ಕಾಫಿ, ಮಲಗೋಕೆ ಸಪ್ರೇಟ್ ರೂಮು, ಅಟ್ಯಾಚ್ ಬಾತ್ರೂಮು, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಯೋಗ ಕ್ಲಾಸ್ ಇದೆ, ಲೈಬ್ರರಿ. ಬೆಳಿಗ್ಗೆ 6 ಗಂಟೆಗೆ ಕಾಫಿ ಬರುತ್ತೆ ರೂಮ್ಗೆ. ಕಾಫಿ ಕುಡಿದ್ಬಿಟ್ಟು ವಾಕು, ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು 8 ಗಂಟೆಗೆ ತಿಂಡಿಗೆ ಬರ್ತೀವಿ. 8 ಗಂಟೆಗೆ ಬೆಲ್ ಆಗುತ್ತೆ. ತಿಂಡಿ ತಿಂದ್ಬಿಟ್ಟು ರಿಲ್ಯಾಕ್ಸ್ ಮಾಡಿಕೊಂಡು. ಓಲ್ಡ್ ಏಜ್ ಹೋಮ್ನಲ್ಲಿ ಒಬ್ಬರು ಮ್ಯಾನೇಜರ್ ಇದ್ದಾರೆ, ಇನ್ನೊಬ್ಬರು ಸೂಪರ್ವೈಸರ್ ಇದ್ದಾರೆ, ಮತ್ತು ಅಡುಗೆ ಮನೆಯಲ್ಲಿ ಅಡುಗೆಯವರು ಇದ್ದಾರೆ. ಸರ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮಗೆ ಎಲ್ಲ ಚೆನ್ನಾಗಿ ಸೌಕರ್ಯಗಳನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪರಮಶಿವಯ್ಯನವರು. BS ಪರಮಶಿವಯ್ಯನವರು ಅಧ್ಯಕ್ಷರಾಗಿ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪೂಜಾ ರೂಮ್ ಇದೆ. ಹೊರಗಡೆ ಹೋಗೋದಕ್ಕೆ ವಾಕಿಂಗ್ ಏನು ತೊಂದರೆ ಇಲ್ಲ. ಪಕ್ಕದಲ್ಲೆಲ್ಲ ಪಾರ್ಕ್ಗಳಿದ್ದಾವೆ. ಯಾವುದೇ ರೀತಿ ಪೊಲ್ಯೂಷನ್ ಏನು ಇದಿರೋದ್ರಿಂದ
ಇಲ್ಲಿ ಮತ್ತು ಮಧ್ಯಾಹ್ನ 1 ಗಂಟೆಗೆ ಚಪಾತಿ ಊಟ ಇದೆ, ಸಾರಿ ಮುದ್ದೆ ಊಟ ಇರುತ್ತೆ, ಫುಲ್ ಮೀಲ್ಸು ಎಲ್ಲ ಒಂದು ತರಕಾರಿ ಇರುತ್ತೆ, ಪಲ್ಯ, ಮಜ್ಜಿಗೆ, ನೀರು ಮಜ್ಜಿಗೆ ಇರುತ್ತೆ, ಅನ್ಲಿಮಿಟೆಡ್ ಫುಡ್ಡು. 4 ಗಂಟೆಗೆ ಕಾಫಿ ವಿತ್ ಸ್ನ್ಯಾಕ್ಸ್, ಬಜ್ಜಿ ಇರ್ಬೋದು, ಇಲ್ಲ ಉಪ್ಪಿಟ್ಟು ಇರ್ಬೋದು, ಏನಾದರೂ ಒಂದು ಕಾಫಿ ಜೊತೆಗೆ 4 ರಿಂದ 4:15 ಒಳಗಡೆ ಕಾಫಿ ಕೊಡ್ತಾರೆ. ರಾತ್ರಿ 8 ಗಂಟೆಗೆ ಚಪಾತಿ ಊಟ ಇರುತ್ತೆ, ಚಪಾತಿ ಆ್ಯಂಡ್ ಫುಲ್ ಮೀಲ್ಸ್. ಓಕೆ. ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಪರಮಶಿವ ಅವರು ವೀರಶೈವ ಕಮ್ಯುನಿಟಿಯಿಂದ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಮಂಥವ್ರಿಗಂತೂ ಇದು ರಿಯಲಿ ಗ್ರೇಟ್ ಫಾರ್ ಅಸ್. ಮತ್ತು ಇನ್ನು ಉಳಿದ ಎಕ್ಸ್ಪೀರಿಯನ್ಸ್ ಹೆಂಗೆ ಸರ್? ಸರ್, ಇಲ್ಲಿ ನಮಗೆ ಹೌಸ್ ಕೀಪಿಂಗ್ ಎವ್ರಿಥಿಂಗ್ ವಿಲ್ ಬಿ ದೇರ್. ನಾವು ಇಲ್ಲಿ ಇಲ್ಲಿ ಬರಬೇಕಾದ್ರೆ ನಾವು ಏನು ತರೋದೇ ಬೇಕಾಗಿಲ್ಲ. ಅವರೇ ಕಾಟ್ ಇರುತ್ತೆ, ಬೆಡ್ ಇರುತ್ತೆ, ಟಿ ವಿ ಇದೆ, ವೈಫೈ ಇದೆ. ಹೌಸ್ ಕೀಪಿಂಗು ರೂಮ್ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಬಕೆಟ್ ಒಳಗಡೆ ಬಟ್ಟೆ ತೆಗೆದು ಆಚೆ ಇಟ್ಟರೆ ವಾಶ್ ಮಾಡಿ ವಾಷಿಂಗ್ ಮಿಷಿನಿಂದ ತಂದು ರೂಮಲ್ಲಿ ಆಚೆ ಇಟ್ಟಿರ್ತಾರೆ, ನಾವು ಒಣಗಾಕೊಳ್ಳೋದಷ್ಟೇ. ಎವ್ರಿಥಿಂಗ್ ದೇ ವಿಲ್ ಟೇಕ್ ಕೇರ್. ನಮ್ಮದು ಅಂತ ಏನು ನಮಗೇನು ಪ್ರಾಬ್ಲಮ್ಮೇ ಇಲ್ಲ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ದೇ ಹ್ಯಾವ್ ದ ಕಾಂಟ್ಯಾಕ್ಟ್ ನಂಬರ್ ವಿತ್ ದ ನರ್ಸಿಂಗ್ ಹೋಮ್, ಅಲ್ಲಿಗೂ ದೇ ಕ್ಯಾನ್ ಗೈಡ್. ಆ್ಯಂಡ್ ಇಬ್ಬರು ಮ್ಯಾನೇಜರ್ ಇದ್ದಾರೆ, 24 hours ದೇ ವಿಲ್ ಟೇಕ್ ಕೇರ್. ಓಕೆ ಸರ್. ಮತ್ತು ಮಿಕ್ಕಿದ್ದು ಸರ್ ಪೂಜೆ ಅನುಷ್ಠಾನಕ್ಕೆಲ್ಲ? ಸರ್, ಪೂಜೆಗೆ ನಮ್ಮಲ್ಲಿ ಪೂಜಾ ರೂಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಮನೆಗಳಲ್ಲೂ ಅಷ್ಟು ದೊಡ್ಡದಾಗಿ ಪೂಜಾ ರೂಮ್ ಕಟ್ಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಪೂಜಾ ರೂಮ್. ಓಕೆ ಸರ್. ಆ ಪೂಜಾ ರೂಮ್ಗೆ ಇಂಪ್ರೆಸ್ ಆಗಿ ನಾನು ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀನಿ. ದಿನ ಶಿವಪೂಜೆ ಮಾಡ್ಕೊತೀನಿ. ಶಿವಪೂಜೆಗೆ ಅಂತಲೇ ವೆಲ್ ಪ್ಲ್ಯಾನ್ಡ್. ಓಕೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸರ್ ಹಬ್ಬಗಳೆಲ್ಲ ಆಚರಣೆಗಳು? ಪ್ರತಿಯೊಂದು ಹಬ್ಬದಲ್ಲೂ ಏನು ಆ ಹಬ್ಬದಲ್ಲಿ ಸ್ಪೆಷಾಲಿಟಿ ಇರುತ್ತೋ ಅದನ್ನು ಮಾಡೇ ಮಾಡ್ತಾರೆ. ಸಂಕ್ರಾಂತಿನಲ್ಲಿ ಹೋಳಿಗೆ, ಇದು ಪೊಂಗಲ್ ಮಾಡೋದೇ ಆಗಲಿ, ಉಗಾದಿನಲ್ಲಿ ಒಬ್ಬಟ್ಟು ಮಾಡೋದೇ ಆಗಲಿ, ಶಿವಕುಮಾರ ಸ್ವಾಮೀಜಿ ಬರ್ತ್ಡೇನಲ್ಲೂ ಅಷ್ಟೇ. ವಿಲ್ ಸೆಲೆಬ್ರೇಟ್ ಈಚ್ ಆ್ಯಂಡ್ ಎವ್ರಿ ಫೆಸ್ಟಿವಲ್ ಇಯರ್. ಮತ್ತು ಸರ್ ಯೋಗ ಜ್ಞಾನ ಅದೆಲ್ಲ ಏನಾದರೂ? ಸರ್, ನಾವು ಯೋಗ ಮಾಡೋದಕ್ಕೆ ಏಜ್ ಆಗಿರೋ ಪೀಪಲ್ ಇದ್ದಾರೆ, ಹಾಗಾಗಿ ಬರ್ತಾ ಇಲ್ಲ. ಮುಂಚೆ ಒಬ್ರು ಯೋಗ ಟೀಚರ್ ಬಂದಿಲ್ಲಿ ಹೇಳ್ಕೊಡ್ತಾ ಇದ್ರು, ಬಟ್ ಸ್ಟ್ರೆಂತ್ ಇಲ್ಲ ಅಂದ್ಬಿಟ್ಟು ಅವ್ರು ಬರ್ತಾ ಇಲ್ಲ. ಓಕೆ. ಬಟ್ ಕೆಲವರೆಲ್ಲ ರೂಮಲ್ಲಿ ಯೋಗ ಮಾಡ್ಕೊಂತೀವಿ ನಾವು. ಯೋಗ ರೂಮೂ ಇದೆ? ಯೋಗ ರೂಮ್ ಅಂತಲೇ ಇದೆ, ಬಟ್ ವಿಲ್ ಪ್ರಾಕ್ಟೀಸ್ ಇನ್ ಅವರ್ ರೂಮಲ್ಲಿ. ಅವು ವಿಶಾಲವಾಗಿದ್ದಾವೆ? ವಿಶಾಲವಾಗಿರುತ್ತೆ. ರೂಮ್ ಎಲ್ಲ ಇಂಡಿಪೆಂಡೆಂಟ್ ರೂಮ್ ಇದೆ, ಒಬ್ರಿಗೆ ಒಂದೊಂದು ರೂಮ್ ಕೊಟ್ಟಿದ್ದಾರೆ, ಇಲ್ಲ ಟ್ವಿನ್ ಶೇರಿಂಗ್ ಇರುತ್ತೆ. ಆ ರೂಮಲ್ಲಿ ನಮಗೆ ಸ್ಪೇಷಿಯಸ್ ಆಗಿದೆ, 24 hours ವಾಟರ್ ಇದೆ, ಎಲೆಕ್ಟ್ರಿಸಿಟಿ, ಅಟ್ಯಾಚ್ ಬಾತ್ರೂಮು, ಇವೆಲ್ಲ ಇರೋದ್ರಿಂದ ನಮಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ಓಕೆ. ಮತ್ತು ಕೇರ್ ಟೇಕರ್ಗೂ ಆಪ್ಷನ್ಸ್ ಇದೆ? ಎಸ್, ಕೇರ್ ಟೇಕರು ನಮ್ಗೆ ಏನಾದ್ರು ಏಜ್ ಆದವ್ರಿಗೆ ಆಗೋದೇ ಇಲ್ಲ ಅಂದರೆ ಏಕೆ ಒಬ್ಬರನ್ನ ಇಟ್ಕೊಂಡು ಅದೇ ರೂಮಲ್ಲಿ ಅವರು 24 hours ದೇ ಕ್ಯಾನ್ ಗಿವ್ ದ ಸರ್ವಿಸ್. ಅದಕ್ಕೆ ಆಪ್ಷನ್ನು ಮಾಡಿಕೊಟ್ಟಿದ್ದಾರೆ ಪರಮಶಿವ ಅವರು. ಇಲ್ಲಿ ಪ್ರಾಬ್ಲಮ್ಮೇ ಇಲ್ಲ. ಓಕೆ ಸರ್. ಓಕೆ. ಓಕೆ, ಸರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಿಂಡಿ ಎಲ್ಲ ರುಚಿಕರವಾಗಿ ಮಾಡಿಕೊಡ್ತಾರೆ. ಮತ್ತು ಪ್ರತಿಯೊಬ್ಬರಿಗೂ ಒಂದೊಂದು ಸಪ್ರೇಟಾಗಿ ರೂಮ್ ಕೊಟ್ಟಿದ್ದಾರೆ. ರೂಮ್ನಲ್ಲಿ ಕಬೋರ್ಡು ಮತ್ತು ಕಾಟ್ ಕೊಟ್ಟಿದ್ದಾರೆ, ಬೆಡ್ ಕೊಟ್ಟಿದ್ದಾರೆ. ಸ್ನಾನ ಮಾಡೋದಕ್ಕೆ ಬಾಯ್ಲರು, ಅಟ್ಯಾಚ್ ಬಾತ್ರೂಮ್ ಇದೆ, ಟಿ ವಿ ಇದೆ. ಟಿ ವಿನಲ್ಲಿ ಎಲ್ಲ ಕೇಬಲ್ಸ್, ನೆಟ್ವರ್ಕ್ಸ್ ಎಲ್ಲ ಇದೆ, ವೈಫೈ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೌಸ್ ಕೀಪಿಂಗು ಬಂದು ಮಾಡಿಕೊಡ್ತಾರೆ. ಮತ್ತು ಬಟ್ಟೆ ವಾಶ್ ಮಾಡಬೇಕು ಅಂತಂದರೆ ನಾವು ಬಟ್ಟೆನ ಒಂದು ಬಕೆಟ್ನಲ್ಲಿ ಹಾಕಿ ಬಾಗಿಲಿನಲ್ಲಿ, ರೂಮ್ ಬಾಗಿಲಿನಲ್ಲಿ ಇಟ್ಟರೆ ಅವರು ವಾಶ್ ಮಾಡಿ ತಿರ್ಗಾ ತಂದು ಮತ್ತೆ ನಮ್ಮ ರೂಮ್ ಹತ್ರ ತಂದು ಇಡ್ತಾರೆ. ರೂಮ್ಗಳ ಮನೆಗಳಲ್ಲಿ ನಾವು ಜೀವನ ಮಾಡೋಕ್ಕಾಗಲ್ಲ ಅಂಥ ಸೌಕರ್ಯವನ್ನು ಅಲ್ಲಿ ಒದಗಿಸ್ಕೊಟ್ಟಿದ್ದಾರೆ. ಇಲ್ಲಿ ಆರಾಮಾಗಿರ್ಬೋದು ಅಂತ ನಮ್ಗೆ ಸಂತೋಷ ಆಗಿ ಸಂಸ್ಥೆ ಪರವಾಗಿ ನಾನು ಸಂಸ್ಥೆಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಪೂಜಾ ಮಾಡೋದಕ್ಕೆ ಪೂಜಾ ರೂಮು, ಆಮೇಲೆ ಪಕ್ಕದಲ್ಲೇ ದೇವಸ್ಥಾನ, ಪಾರ್ಕ್ಗಳಿದೆ. ಯಾವೇ ಒಂದು ವಾಹನಗಳ ಇದು ಸೌಕರ್ಯ ಇದು ಇಲ್ಲದೆ ಇರ್ತಕ್ಕಂಥ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ಇದು ಪರಮಸುಖಿ ಧಾಮದ ಬಗ್ಗೆ ಸ್ವಲ್ಪ ನಿಮ್ಮ ಮಾಹಿತಿ ಕೊಡಿ ಸರ್. ಹೇಗಾಯಿತು, ಹೇಗಿತ್ತು ಐಡಿಯಾ? ನನ್ನ ಹೆಸರು BS ಪ್ರಭುದೇವರು ಅಂತ. ಹಾಂ ಸರ್. ನಾನು ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ಉಪಾಧ್ಯಕ್ಷನಾಗಿದ್ದೀನಿ ಸರ್. ಇದು ಪರಮಸುಖಿ ಧಾಮ ಯಾಕೆ ಓಪನ್ ಆಯಿತು ಅಂದರೆ, ಇಲ್ಲಿ ನಮ್ಮ ಪಕ್ಕದಲ್ಲಿ ಶಿವಕುಮಾರ ಸ್ವಾಮೀಜಿ 100 ವರ್ಷ ಆದಾಗ ಒಂದು ಚೌಟ್ರಿ ಓಪನ್ ಮಾಡಿದ್ವಿ. ಅವರ ಹೆಸರಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಜ್ಞಾನ ಪ್ರಕಾಶ ಮಂಟಪ ಅಂತ ಇಟ್ಟಿದ್ದು. ಆ ಸಮಯದಲ್ಲಿ ಇದು ಪಕ್ಕದಲ್ಲಿ ಸೈಟ್ ಖಾಲಿ ಇತ್ತು.
ನಮ್ಮ ಸಂಸ್ಥೆ ನಮ್ಮ ಅಧ್ಯಕ್ಷರು ಅಲ್ಲಿ ಒಂದು ಮದುವೆಗೆ ಬಂದಿದ್ದರು. ಅದೇ ಸಮಯಕ್ಕೆ ಯಡಿಯೂರಪ್ಪ ಸಾಹೇಬರು ಬಂದಿದ್ದರು, ಅವರು ಚೀಫ್ ಮಿನಿಸ್ಟರ್ ಇದ್ದರು. ಆವಾಗ ಅವರು ನಮ್ಮ ಅಧ್ಯಕ್ಷರಿಗೂ ಯಡಿಯೂರಪ್ಪ ಅವ್ರಿಗೂ ಸಂಬಂಧ ಚೆನ್ನಾಗಿರೋದ್ರಿಂದ ವ್ಯಾವಹಾರಿಕವಾಗಿ ಅವರು ಇದನ್ನು ಈ ಖಾಲಿ ಸೀಟ್ ಯಾರು ಅಂತ ಕೇಳಿದ್ರು. ಆವಾಗ ಅವರು ಇದು ಬಿ ಡಿ ಅದು ಸರ್ ಸಿ ಐ ಸೀಟು. ಆವಾಗ ಅವರು ಒಂದು ಅಪ್ಲಿಕೇಶನ್ ತೊಗೊಂಬನ್ನಿ ಅಂತ ಹೇಳಿದ್ರು. ತೊಗೊಂಡೋಗಿ ಕೊಟ್ಟಿದ್ಮೇಲೆ ಇದು ನಮಗೆ ಯಡಿಯೂರಪ್ಪ ಸಾಹೇಬರು ಇದನ್ನು ಗೌರವದಿಂದ ಬಿ ಡಿಯನ್ನು ಮಂಜೂರು ಮಾಡಿಕೊಟ್ರು. ತದನಂತರ ಇದನ್ನು ಒಂದು ನಮ್ಮ ಅಧ್ಯಕ್ಷರ ಮನೆಯಲ್ಲಿ ಇವಾಗ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇರುತ್ತೆ. ನಮ್ಮ ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಬೇರೆ ಬೇರೆ ಹೋಗ್ತಾ ಇದ್ದಾರೆ, ತೊಂದರೆ ಆಗ್ತದೆ. ಕಡಿಮೆ ದಾಮದಲ್ಲಿ ಅವ್ರಿಗೊಂದು ಇದು ಮಾಡಿಕೊಡ್ಬೇಕು ಅಂತ ಇದನ್ನು ಕಟ್ಟಬೇಕು. ಒಂದು ಪರಮಸುಖಿ ಧಾಮ ಮತ್ತು ಇನ್ನೊಂದು ಆರ್ಪೇಂಜಸ್ಗೊಂದು ಇದು ಮಾಡಬೇಕು ಅಂತ ಸಣ್ಣ ಮಕ್ಕಳಿಗೆ ಒಂದು ಅಭ್ಯಾಸ ಮಾಡಬೇಕು ಅಂತ ಇದು ಪ್ರಯತ್ನ ಪಟ್ಟರು. ಇದು 2015ರಲ್ಲಿ ಇದು ಓಪನ್ ಆಯಿತು. ಆವಾಗ ಸುತ್ತೂರು ಸ್ವಾಮೀಜಿ, ಸಿದ್ಧಗಂಗಾ ಸ್ವಾಮೀಜಿ, ಶ್ರೀಶೈಲ ಸ್ವಾಮೀಜಿ, ಉಜ್ಜಯಿನಿ ಸ್ವಾಮೀಜಿ ಅವ್ರ ಮುಖಾಂತರ ಓಪನ್ ಮಾಡಿಸಿ ಕಾರ್ಯಕ್ರಮ ಮಾಡಿದ್ದು ಶುರು ಮಾಡಿ. ಈಗ 74 ಇದ್ದಾರಲ್ಲ, ಈಗ 74 ವಯೋವೃದ್ಧರಿದ್ದಾರೆ. ಎಲ್ಲರೂ ಕಂಫರ್ಟಬಲ್ ಆಗಿದ್ದಾರೆ. ಊಟ ತಿಂಡಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಇಷ್ಟು ಇದಾಗಿ ನಡೆದು ಬಂದಾಗ ಇದು ಒಂದು ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಘದ ಅಡಿಯಲ್ಲಿ ಇದೊಂದು ಕಾರ್ಯಕ್ರಮ ರೂಪಿಸಿದೆ. ಎಷ್ಟಿದೆ ಸರ್ ರೂಮು? ಕೆಪಾಸಿಟಿ ಎಷ್ಟು ಜನ ಇರ್ಬೋದು ಇಲ್ಲಿ? ಇಲ್ಲಿ ಈ ಸದ್ಯಕ್ಕೆ 75 ಜನಕ್ಕೆ ಇದೆ. ಮತ್ತು ಮ್ಯಾಕ್ಸಿಮಮ್ ಇನ್ನೂ ಇದಾವೆ, ಖಾಲಿ ಇದಾವೆ. ಇನ್ನೂ ಒಂದು ಫ್ಲೋರ್ ಇದೆ. ನಾವು ಆ್ಯಕ್ಚುಲಿ ಇದ್ರ ಮೇಲೆ ಇನ್ನೊಂದು ಫ್ಲೋರ್ ನಾವು ಖಾಲಿ ಇಟ್ಟು ಒಂದು IAS IPS ಅಕಾಡೆಮಿ ಮಾಡಬೇಕು ಅಂತೇಳಿ ನಡೆಸ್ತೀವಿ ಒಂದು 2-3 ಬ್ಯಾಚು. ಅದೀಗ ಸ್ವಲ್ಪ ಸ್ಟಾಪ್ ಆಗಿದೆ, ಮಕ್ಕಳು ಸ್ವಲ್ಪ ಪ್ರೋತ್ಸಾಹ ಕೊಡಲಿಲ್ಲ. ಹಾಗಾಗಿ ಮಾಡಿದ್ರೆ ಇನ್ನೂ ಒಂದು 10 ರೂಮ್ಗಳು ರೆಡಿ ಮಾಡ್ತೀವಿ. ಓಕೆ ಸರ್, ಮಾಡ್ಬೋದು. ಮತ್ತು ಸರ್ ಪಕ್ಕದಲ್ಲೂ ಜಾಗ ಇದೆ, ಅದೊಂದು ಸ್ವಲ್ಪ ಮಾಡಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಬೋದು. ಸದ್ಯಕ್ಕೆ ಈಗ 75 ಜನ ಮೇಂಟೈನ್ ಮಾಡ್ತಾ ಇದ್ದೀವಿ. ಸರಿ ಸರ್, ಸರಿ. ಮತ್ತು ಸರ್ ಇದು ಎಷ್ಟಿದೆ, ಇದು ಚಾರ್ಜಸ್ ಎಲ್ಲ ಹೇಗೆ ಸರ್? ಅಂದರೆ ಲೈಕ್ ಅಂದರೆ ಸಿಂಗಲ್ ರೂಮ್ಗೆ ಹಾಂ, ಒಬ್ಬರು ಒಂದೇ ರೂಮ್ನಲ್ಲಿ ಇರ್ತೀವಿ ಅಂದರೆ 12,000. ಹಾಂ, ಇಬ್ಬರು ಜಾಯಿಂಟಲ್ಲಿ ಇರ್ತೀವಿ ಅಂದರೆ 10,000. ಅಂದರೆ ಒಬ್ಬೊಬ್ಬರಿಗೆ 10,000. ಹಾಂ, 8,000 3 ಜನ ಇರ್ತೀವಿ. ಓಕೆ ಸರ್. ಸರ್ ಇದು ಚಾರ್ಜಸ್ ಇನ್ಕ್ಲೂಡಿಂಗು ಎಲ್ಲ ಸೇರಿಯಾ? ಫುಡ್ ಇದೆ. ಹಾಂ, ಬೆಳಗ್ಗೆ ಕಾಫಿ ಟೀ, 8 ಗಂಟೆಗೆ ತಿಂಡಿ ಇರುತ್ತೆ, ತಿರ್ಗಾ ಮತ್ತೆ 1 ಗಂಟೆಗೆ ಊಟ, ಸಂಜೆ ಸ್ನ್ಯಾಕ್ಸ್ ಇದೆ, ರಾತ್ರಿಗೆ 8 ಗಂಟೆಗೆ ಊಟ. ಓಕೆ ಸರ್. ಅದು ಚಾರ್ಜಸ್ ಇನ್ಕ್ಲೂಡಿಂಗ್ ಎಲ್ಲ ಇನ್ಕ್ಲೂಡಿಂಗ್ 12,000 ರೂಪಾಯಿ ಎಲ್ಲ ಇನ್ಕ್ಲೂಡ್. ಓಕೆ. ಅಂದರೆ ದಿಸ್ ಈಸ್ ಒಂಥರ ರೂಮ್ ರೆಂಟ್ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಎಲ್ಲ ಇನ್ಕ್ಲೂಡಿಂಗ್. ಅಂದರೆ ನಾಮಿನಲ್ ಪ್ರೈಸ್. ಇದು ನಾಮಿನಲ್ ಪ್ರೈಸು ಕಡಿಮೆ ದುಡ್ಡಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ನಮ್ಮ ಅಧ್ಯಕ್ಷರ ಆಸೆ. ಅದರಿಂದ ಮಾಡಿದ್ವಿ. ಅದಕ್ಕೋಸ್ಕರ ಪರಮಸುಖಿ ಧಾಮ ಅಂತಾನೆ ಇದೆ. ನೆಮ್ಮದಿ ಮಾಡಿದ್ವಿ. ಅದಕ್ಕೋಸ್ಕರ ಮಾಡಿದ್ವಿ. ಒಂದು ನಮ್ಮದು ಆಡಿಟೋರಿಯಂ ಇದೆ ಅಲ್ಲಿ ಸಣ್ಣದಾಗಿ, ಅಲ್ಲಿ ಬೇಕಾದ್ರೆ ಪ್ರೇಯರ್ ಇದೆ. ಪ್ರೇಯರ್ ಮಾಡೋಕ್ಕೆ, ಯೋಗ ಹೇಳ್ಕೊಡೋದಕ್ಕೆ ಎಲ್ಲ ಅನುಕೂಲ ಇದೆ. ಪೂಜಾ ರೂಮ್ ಇದೆ. ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಶಕ್ತಿ ಗಣಪತಿ ದೇವಸ್ಥಾನ. ಅದರಲ್ಲಿ ಅದಕ್ಕೊಂದಿಷ್ಟು ಸಿಮೆಂಟ್ ಯೂಸ್ ಮಾಡಿಲ್ಲ, ಕಲ್ಲಿಂದನೇ ಕಟ್ಟಡ ಕಟ್ಟಿರೋದು. ತುಂಬ ಗ್ರಾನೈಟಿಂದನೇ ಕಟ್ಟಿರೋದು. ಅದು ತುಂಬ ಚೆನ್ನಾಗಿದೆ. ಯಾಕೆಂದರೆ ಪೂಜೆ ಪುನಸ್ಕಾರ ಮಾಡೋಕ್ಕೆ ದೈವ ಭಕ್ತಿನೂ ಅಲ್ಲಿ ಹಿರಿಯರಿಗೆ. ಲೈಬ್ರರಿ ರೂಮ್ ಇದೆ. ಲೈಬ್ರರಿ ರೂಮಲ್ಲಿ ಇಲ್ಲಿ ಸಮಯ ಸಿಗ್ತಾ ಕೂತ್ಕೊಂಡು ಓದ್ಬೋದು. ಈ ಥರ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಸೆಲ್ಫ್ ಸರ್ವಿಸ್ ಎಲ್ಲ, ಊಟ ಇಲ್ಲಿ ಕೆಳಗಡೆ ಡೈನಿಂಗ್ ಹಾಲ್ ಇದೆ. ಯಾರು ನಡೆಯೋಕ್ಕಾಗಲ್ಲ, ಕೈಲಾಗಲ್ಲ ಅಂಥವ್ರಿಗೆ ರೂಮ್ಗಳಿಗೆ ಆ ಥರ ವ್ಯವಸ್ಥೆ ಇದೆ. ಓಕೆ ಸರ್. ಇದು ನಮ್ಮ ಪರಮಸುಖಿ ಧಾಮದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್? 3 ಮಂತ್ಸ್ ಆಯ್ತು ಸರ್, ಹೊಸ್ತಾಗಿ ಬಂದಿರೋದು. ಓಕೆ ಸರ್. ಹೇಗಿದೆ ಎಲ್ಲ ವ್ಯವಸ್ಥೆಯಲ್ಲಿ? ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ ಸರ್. ಓಕೆ. ಈ ರೀತಿ ಸ್ಪೆಷಾಲಿಟಿ ಎಲ್ಲೂ ಸಿಗಲ್ಲ. ಚೆನ್ನಾಗಿದೆ ಸರ್. ಓಕೆ. ನೀವು ಇಲ್ಲಿ ಇವ್ರದ್ದೆಲ್ಲ ಉಸ್ತುವಾರಿ ನೋಡ್ಕೊಳ್ಳೋದು? ಉಸ್ತುವಾರಿ ಹೊರಗಡೆ ಹೋಗೋರು ಬರೋರು ಫಸ್ಟ್ ಇವ್ರು ಬಂದರೆ ನೋಡ್ಕೊಳ್ಳೋದು ವಿಚಾರಿಸ ಬರ್ತಾರಲ್ಲ ಸರ್. ಅವ್ರು ನೋಡೋಕೆ ವಿಜಿಟಿಗೆ ಬಂದ್ರಲ್ಲ ಸರ್, ಚೆನ್ನಾಗಿ ಕೇಳ್ತಾರೆ. ಇವಾಗ ನೀವೇನೇ ಬಂದ್ರಿ ಅಂತ ಹೇಳಿದ್ರಲ್ಲ, ಅಷ್ಟು ಬರ್ಕೊಂಡು ಅವ್ರು ಹೋದಾಗ ಟೈಮಿಂಗ್ ಹಾಕೋದು, ಇನ್ನೂ ಔಟು ಮಾಡ್ಕೊಂಡು ಇರೋದು ಅಷ್ಟು. ಮತ್ತು ಇವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರಲ್ಲ ಗಮನನೂ ಅದೇ ಅದು ಆಪ್ಷನ್ ನಾವು ಇದು ಮಾಡ್ತೀವಿ ಸರ್. ಇಡಬೇಕು ಸರ್. ಇವರು ಹೌದು ತಿರ್ಗಾ ಎಲ್ಲೋದ್ರು ಎಲ್ಲಿ ಬಂದರು ಅಂತ ಹೇಳ್ಬೇಕಲ್ಲ. ಓಕೆ ಸರ್, ಒಳ್ಳೆ ಸರ್. ಥ್ಯಾಂಕ್ ಯು. ಶುಭಂ
ಪೂಜೆ ಎಲ್ಲ ಆದಮೇಲೆ ಅವ್ರದ್ದೊಂದು ಡೈನಿಂಗ್ ಹಾಲಿಗೆ ಬಂದು ಕೂತಿದ್ದೀನಿ. ಭಾಳ ಚೆನ್ನಾಗಿರೋಂಥ ಊಟ ಬಡಿಸ್ತಾ ಇದ್ದಾರೆ. ಒಳ್ಳೆಯ ಊಟ ಇವತ್ತು ಬಸವ ಜಯಂತಿ ಪ್ರಯುಕ್ತ. ಈ ಥರ ಬಡಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಕೂಡ. ನಾನು ಕೂತಿ ಒಂದು ಹೋಳಿಗೆ ಊಟಕ್ಕೆ ಅನುವು ಮಾಡ್ಕೊಂಡು ಕೂತಿದ್ದೀನಿ. ಎಲ್ಲ 3 ಹೊತ್ತೂ ಚೆನ್ನಾಗಿರೋಂಥ ಊಟ ಇರುತ್ತೆ ಇಲ್ಲಿ. ಈಗ ನನಗೂ ಓಳೆ ತುಪ್ಪ ಹಾಕಿದ್ದಾರೆ. ಅದಕ್ಕೆ ಕಾಯಿ ಹಾಲು ಹಾಕ್ಕೊಂಡು ಕಲಸ್ಕೊಂಡು ಹೊಡಿತೀನಿ. ಒಂದು ಇದರಲ್ಲಿ ಮಜ್ಜಿಗೆ ಮತ್ತು ಪಾನಕನೂ ಇಟ್ಟಿದ್ದಾರೆ. ಇದರಲ್ಲಿ ಕೋಸಂಬರಿ, ಪಲ್ಯ, ಉಪ್ಪಿನಕಾಯಿ, ಉಪ್ಪು ಮತ್ತು